ಶಿವಮೊಗ್ಗದಲ್ಲಾಗಲಿ ಎಲ್ಲ ಕಡೆ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಇವತ್ತು ಬೆಳಗ್ಗೆ ನೋಡಿ ಪಾಪ ಯಾರು ಇಂಜಿನಿಯರ್ಸ್ಗಳು ಶೃಂಗೇರಿ ಮಠಕ್ಕೆ ಬರ್ತಾ ಇದ್ರು, ಬೆಂಗಳೂರಿಂದ ಮಠಕ್ಕೆ ಬರ್ತಾ ಇದ್ದಂಥ ಇಂಜಿನಿಯರ್ಗಳ ಗಾಡಿ ಇವತ್ತು ಹೊಂಡ ತುರ್ಸಕ್ಕೆ ಹೋಗಿ ಹೊಂಡಕ್ಕೆ ಹೋಗಿದೆ. ತೋಟಕ್ಕೆ ಹೋಗಿ ಸುಮಾರು 15-20 ಜನಕ್ಕೆ ಪೆಟ್ಟಾಗಿದೆ. ಇದಕ್ಕೆ ಯಾರು ಹೊಣೆ? ನಾವು ಈಗ 3 ತಿಂಗಳ ಹಿಂದೆ ನಾವು ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ. ಅವತ್ತು ಗುಂಡಿ ಮುಚ್ಚಿ ಅಂದ್ರೆ ಕೆಲವರು ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿ ಬಾಯಿ ಮುಚ್ಚಿ ಅಂದಿದ್ರು. ಇವತ್ತು ಯಾರು ಗುಂಡಿ ಮುಚ್ಚಿ ಅನಾಹುತ ಯಾರು ಹೊಣೆ? ಇವತ್ತು ಈಗ ಘಟನೆ ನಡೆದ ಕೂಡಲೇ ಯಾರು ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಗುಂಡಿ ಮುಚ್ಚಕ್ಕೆ ಜಲ್ಲಿ ಕಳಿಸಿದ್ದಾರೆ. ಇಷ್ಟು ದಿವಸ ಯಾಕೆ ಮಾಡ್ಲಿಲ್ಲ? ಅನಾಹುತ ಆದ್ಮೇಲೆ ಗುಂಡಿ ಮುಚ್ಚಬೇಕು. ಆಟೋದರ ಕಷ್ಟ ಕೇಳಿ, ಆಟೋದರ ಪರಿಸ್ಥಿತಿಯನ್ನು ಕೇಳಿ. 5 ನಿಮಿಷ ಕಾರ್ಕುಲ್ ಏನಾಗಲ್ಲ ಸರ್. ಹೋಗಿ ಈ ತರ ಗುಂಡಿ ಬಿದ್ದು ಅವನ ಅನಾಹುತ ಯಾರು ಹೊಣೆ ಸರ್? ಬೇಕೇ ಬೇಕು, ಬೇಕೇ ಬೇಕು, ಗುಂಡಿ ಮುಚ್ಚಿ ಮುಚ್ಚಿ ಗುಂಡಿ ಮುಚ್ಚಿ ಮುಚ್ಚೆ 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 ಮುಚ್ಚಿ ಮುಚ್ಚಿ ಬೇಕೇ ಬೇಕು, ಬೇಕೇ ಬೇಕು, ನಾಗರಿಕರ ಪ್ರಾಣ ಉಳಿಸಿ ಉಳಿಸಿ ಉಳಿಸಿ. ಬನ್ನಿ ಅಂತ ಯಾವ್ದು ಹಾಕಲ್ಲ, ಎಲ್ಲೆಲ್ಲ ಹೈವೇಲೆಲ್ಲ ಹಾಕಿರ್ತಾರೆ 20ರಲ್ಲಿ ಬನ್ನಿ 30ರಲ್ಲಿ ಬನ್ನಿ ಅಂತ. ಇಂಥ ಎಮರ್ಜೆನ್ಸಿ ಇದ್ದಲ್ಲಿ ಹಾಕ್ಸಿ ಸರ್. ನೋಡಿ ಸರ್, ಸರ್ ಟೆಂಪ್ರವರಿ ಮಾಡಿದ್ರೆ ಆಗಲ್ಲ ಸರ್. ಇದು ನೀವು ಗ್ಯಾರಂಟಿ ಕೊಡ್ತೀರಾ? ಗುಂಡಿ ಮತ್ತು ನಾನು ಸದ್ಯಕ್ಕೆ ಮಳೆಗಾಲ ಮುಗಿಯಲ್ಲ, ಗುಂಡಿ ಏನಾಗಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಸರ್? ಮಳೆ ನೋಡ್ತೀವಿ ಸರ್, ಮಳೆ ಪ್ರತಿ ವರ್ಷ ಬರುತ್ತೆ ಸರ್. ಆಕ್ಸಿಡೆಂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದರೆ ನಾವು ಹೋಗ್ತೀವಿ. ಕೆಲವು ಟೈಮ್ ಆಗುತ್ತೆ, ನಾವು ಹೋಗ್ತೀವಿ. ಇದು ಮಳೆಗಾಲದಲ್ಲಿ ಮಳೆ ಬರೋದು ಮತ್ತೆ ಯಾಕೆ ಬರುತ್ತೆ ಸರ್? ಈಗ ಮಳೆ ಬರ್ತದೆ ಅಂದರೆ